ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧ ಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯಹಿ ಬಿಧಿ ಹೋತ್ ಬತ್ ಕಹಿ ಆಯೆ ಬಾನರ ಜೂಥ್ ನಾನಾ ಬರನ್ ಸಕಲ ದಿಸಿ ದೇಖಿಯ ಕೀಸ್ ಬರುತ್ ಬಾನರ ಕಟಕ್ ಉಮಾ ಮೈ देखा सो मूर्ख जो करन चह लेखा आई राम पद नावही माथा निरखी बदनु सब हो ही सनाथा अस कपि एक न सेना माही राम कुशल जेहि पूछी नाही यह कछु नहीं प्रभु कई अधिकाई विश्वरूप व्यापक रघुराई ठाड़े जह तह आयसु पाई कह सुग्रीव सबहि समुझाई राम काज अरु मोर निहोरा बानर जूथ जाहू चहू ओरा जनक सुता कहूँ खोजहू जाई मास दिवस मह आयहू भाई अवधि मेटी जो बिनु सुधी पाए आवई बनिही सो मोहि मराये. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸುಗ್ರೀವ ರಾಮನಿಗೆ ತಾನು ಮಾಡಿದ್ದು ತಪ್ಪು ಅಂತ ಹೇಳಿದಾಗ, ರಾಮ ನೀನು ನನಗೆ ಭರತನಷ್ಟೇ ಪ್ರಿಯನಾಗಿರುವನು, ಈಗ ನೀನು ಮನಪೂರ್ವಕವಾಗಿ ಸೀತೆ ಇರುವಂಥ ಜಾಗವನ್ನು ಹುಡುಕು ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ನಾವು ವಾನರರಿಂದ ಸೀತಾನ್ವೇಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಅವರು ಸೀತೆಯನ್ನು ಹುಡುಕೋ ಕೆಲಸವನ್ನು ಮಾಡ್ತಾರೆ, ಆ ಒಂದು ಪ್ರಸಂಗದ ಬಗ್ಗೆ ತಿಳ್ಕೊಳ್ಳೋಣ. ಈ ರೀತಿ ಮಾತುಕತೆ ನಡೀತಾ ಇದ್ದ ಹಾಗೇನೆ ವಾನರರ ಅನೇಕ ತಂಡಗಳು ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಎಲ್ಲಿ ನೋಡಿದ್ರು ಬೇರೆ 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 ಬಣ್ಣದ ವಾನರರೇ ಕಂಡು ಬರ್ತಾ ಇದ್ರು. ಅಂದರೆ ಅಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ. ಹನುಮಂತ ದೂತರಿಗೆ ಹೇಳಿ ಕಳಿಸಿರ್ತಾನಲ್ವಾ, ಕರ್ಕೊಂಡು ಬಾ ಅಂತಂದ್ಬಿಟ್ಟು ಎಲ್ಲರೂ ಇಲ್ಲಿ ಬಂದು ಸೇರಬೇಕು, ಸುಗ್ರೀವಾಜ್ಞೆ ಅದು ಅಂತಂದ್ಬಿಟ್ಟು. ಸೊ ಎಲ್ಲ ದಿಕ್ಕುಗಳಿಂದನೂ ಕೂಡ ವಾನರರು ಬಂದು ಸೇರಿದ್ದಾರೆ. ಅದನ್ನು ನೋಡಿದ್ರೆ ಎಲ್ಲಿ ನೋಡಿದ್ರು ಒಂಥರ ಡಿಫ್ರೆಂಟ್ ಕಲರಲ್ಲಿರುವಂಥ ವಾನರರೇ ಇದ್ರು. ಶಿವ ಹೇಳ್ತಾನೆ, ಉಮೆ ಆ ವಾನರ ಸೇನೆಯನ್ನು ನಾನು ಕೂಡ ನೋಡಿದ್ದೀನಿ, ಅದು ಅಸಂಖ್ಯವಾಗಿರುವಂಥದ್ದು. ಅದನ್ನು ಎಣಿಸ್ಬೇಕು ಅಂತ ಅಂದ್ಕೊಳ್ಳೋನು ಮಹಾಮೂರ್ಖ, ಅಂದರೆ ಅಷ್ಟಿದೆ ಅಂತ ಅರ್ಥ. ಎಲ್ಲ ವಾನರರು ಕೂಡ ಬಂದು ಶ್ರೀರಾಮನಿಗೆ ನಮಸ್ಕರಿಸ್ಕೊಳ್ತಾರೆ. ಆಗ ಶ್ರೀರಾಮನ ಮುಖವನ್ನು ನೋಡಿ ಕೃತಾರ್ಥರಾಗ್ತಾ ಇದ್ರು. ಶ್ರೀರಾಮ ಯೋಗಕ್ಷೇಮವನ್ನ ವಿಚಾರದೇ ಇರುವಂಥ ವಾನರನೇ ಇಲ್ಲ. ಅಂದರೆ ಅರ್ಥ ಏನು? ಎಲ್ಲ ವಾನರರನ್ನೂ ಕೂಡ ಮಾತಾಡಿಸ್ತಾನೆ. ಆದರೆ ಶ್ರೀರಾಮನಿಗೆ ಇದೊಂದು ದೊಡ್ಡ ವಿಷಯನೇ ಅಲ್ಲ. ಯಾಕೆ ಅಂತಂದರೆ ಅವನು ವಿಶ್ವರೂಪನು, ಸರ್ವವ್ಯಾಪಕನಾಗಿರುವಂಥವನು. ಸುಗ್ರೀವನ ಅಪ್ಪಣೆಯ ಹಾಗೇನೆ ಎಲ್ಲ ವಾನರರು ಕೂಡ ಅಲ್ಲಲ್ಲೇ ನಿಂತ್ಕೊಳ್ತಾರೆ. ಅವನು ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲಲ್ಲೆಲ್ಲ ನಿಂತ್ಕೊಳ್ತಾರೆ. ಆಗ ಅವರನ್ನೆಲ್ಲ ಉದ್ದೇಶಿಸಿ ಕಪಿರಾಜ ಈ ರೀತಿ ಹೇಳ್ತಾನೆ, ಎಲೆ ವಾನರ ವೀರರೇ, ಇದು ಶ್ರೀರಾಮಚಂದ್ರನ ಕೆಲಸ. ನೀವು ಎಲ್ಲ ದಿಕ್ಕುಗಳಿಗೂ ಕೂಡ ಹೋಗಿ ಸೀತಾದೇವಿಯನ್ನು ಹುಡುಕೊಂಡು ಬರಬೇಕು. ಸೋದರರೇ, 1 ತಿಂಗಳ ಒಳಗೆ ಹಿಂದಿರುಗಿ ನೀವೆಲ್ಲರೂ ಬರಬೇಕು. ಅಂದರೆ ಹೋಗಿರೋರು 1 ತಿಂಗಳು ನೀವೆಲ್ಲಾದರೂ ಹುಡುಕಿ, ಆದರೆ 1 ತಿಂಗಳಾದ ಮೇಲೆ ನೀವು ಎಲ್ಲರೂ ವಾಪಸ್ ಬರಲೇಬೇಕು. ಹೋದ ಕೆಲಸದಲ್ಲಿ ಏನಾದರೂ ವಿಫಲರಾಗಿ ಬರೀ ಕೈಯಲ್ಲಿ ಅವಧಿ ಮುಗಿದ ಮೇಲೇನಾದರೂ ಬಂದರೆ ಅವರಿಗೆ ಮರಣದಂಡನೆ ಅನ್ನೋದು ತಪ್ಪೋದಿಲ್ಲ. ಅಂದರೆ 1 ತಿಂಗಳು ಒಳಗಾಗಿ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಆಮೇಲೆ ಬರೀ ಕೈಯಲ್ಲಿ ಬಂದರೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಮರಣ ದಂಡನೆಯನ್ನು ಕೊಡ್ತೀನಿ, ಇದು ನನ್ನ ಆಜ್ಞೆ ಅಂತ ಹೇಳ್ತಾನೆ. ಇದನ್ನೇ ಸುಗ್ರೀವಾಜ್ಞೆ ಅಂತ ಹೇಳೋದು. ಅಂದರೆ ಈಗ ಹೇಗಾದರೂ ರಾಮನ ಕೆಲಸ ನಡಿಬೇಕು, ಸೀತಾ ಅನ್ವೇಷಣೆ ಆಗಲೇಬೇಕು, ಅವಳನ್ನು ಹುಡುಕಲೇಬೇಕು ಅಂತಂದ್ಬಿಟ್ಟು ಎಲ್ಲ ವಾನರರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಇಲ್ಲ ಅಂತಂದರೆ ಅವರೆಲ್ಲ ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಬಿಡು ಹುಡ್ಕೋಣ ಅಂದ್ಕೊಂಡು ತಿಂಗಳಾನ್ಗಟ್ಲೆ ಹುಡ್ಕೊಂಡಿರೋದು ಅದೆಲ್ಲ ಮಾಡ್ತಾರಲ್ವ. ಅದಕ್ಕೆ ಒಂದು ಗಡುವು ಕೊಟ್ಟಿದ್ದಾನೆ. 1 ತಿಂಗಳ ಒಳಗಾಗಿ ನೀವು ಹುಡ್ಕೊಂಡು ಬರಬೇಕು. ಮತ್ತು ಯಾರು ಬರೀ ಕೈಯಲ್ಲಿ ಬರ್ತಿರೋ, ಅಂದರೆ ಆ ಕೆಲಸವನ್ನು ಮಾಡದೆ ವಾಪಸ್ ಹಾಗೆ ಬರ್ತಿರೋ ಅವ್ರಿಗೆ ಆಮೇಲೆ 1 ತಿಂಗಳು ಮುಗಿದ ಮೇಲೂ ಕೂಡ ಬರೀ ಕೈಯಲ್ಲಿ ಬಂದಾಗ ಅವರಿಗೆ ಮರಣದಂಡನೆ ಅನ್ನೋದು ಇದು ನನ್ನ ಆಜ್ಞೆ ಅಂತಂದ್ಬಿಟ್ಟು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.